ಹಬ್ಬವನ್ನ ಶಾಂತಿಯುತವಾಗಿ ಆಚರಣೆ ಮಾಡಿ ಎಂದು ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆಯವರು ನುಡಿದರು. ಅವರು ಜೂನ್ 1ರಂದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಬಕ್ರೀದ್ ಹಬ್ಬದ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಸಮುದಾಯದ ಕಾರ್ಯಕ್ರಮಗಳಲ್ಲಿ ಗುರು ಹಿರಿಯರ ಮಾರ್ಗದರ್ಶನ, ನೇತೃತ್ವವಿರಬೇಕು. ಹಬ್ಬದ ವೈಶಿಷ್ಟ್ಯತೆ ಕುರಿತು ಯುವಕರಲ್ಲಿ ಅರಿವು ಮೂಡಿಸಬೇಕಿದೆ. ಸಭೆ ಸಮಾರಂಭಗಳಿಗೆ ಹಿರಿಯರು ತಮ್ಮೊಂದಿಗೆ ಯುವಕರನ್ನ ತರಬೇಕಿದೆ ಎಂದರು. ಹಬ್ಬದ ಭರದಲ್ಲಿ ಅವಘಡಗಳಿಗೆ ಆಸ್ಪದ ನೀಡಬಾರದು. ಬೈಕ್ಗಳಲ್ಲಿ ಹಾಗೂ ವಾಹನಗಳಲ್ಲಿ ಸಂಚರಿಸುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಸುರಕ್ಷತೆಗೆ ಆದ್ಯತೆ ನೀಡಬೇಕೆಂದರು. ಹಿರಿಯರ ಮುಂದಾಳತ್ವಕ್ಕೆ ಇಲಾಖೆ ಹೆಚ್ಚು ಮನ್ನಣೆ ನೀಡಲಿದೆ. ಹಿರಿಯರ ಮುಂದಾಳತ್ವವಿಲ್ಲದಿದ್ದಲ್ಲಿ ಗೊಂದಲಗಳು, ಗಲಭೆಗಳು ತಲೆದೋರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದರು. ಶಾಂತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಿರಲಿ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು. ಸುರಕ್ಷತೆಗೆ ಸಂಚಾರಿ ನಿಯಮ ಪಾಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಯುವ ಮುಖಂಡರಾದ ಸಮುದಾಯದ ಹಲವು ಹಿರಿಯರು, ಯುವ ಮುಖಂಡರು ಮಾತನಾಡಿದರು. ನಂತರ ಎಲ್ಲರೂ ಉಪಸ್ಥಿತರಿದ್ದರು. ವರದಿ ಗುಣ್ಣಲ್ಲಿ ಶ್ರೀಧರ. ನಮಗೇನು ಆಗಲ್ಲ, ಈಗಿನ ಕಾಲದಲ್ಲಿ ಏನೋ ಹುಡುಗರು ಮಾಡ್ತಾರಂತ ಬಿಟ್ರೆ ಅವರೆಲ್ಲ ಬಾಂಗಡಿ ಮಾಡಿ ಇಟ್ಬಿಡ್ತಾರೆ. ಆಮೇಲೆ ಅದನ್ನು ನಾವು ಸರಿಪಡಿಸಲಾರದ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ. ಸೊ ನಾನು ಹಬ್ಬದ ವೈಶಿಷ್ಟ್ಯ ಏನಂತ ಗೊತ್ತಾಗಬೇಕಾಗುತ್ತೆ. ಯಾಕೆ ಆಚರಣೆ ಮಾಡ್ತೀವಿ, ಇದರ ಹಿನ್ನೆಲೆ ಏನಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ ಗೊತ್ತಾಗಬೇಕು. ಈ ಭಾಳಷ್ಟು ಸಂದರ್ಭದಲ್ಲಿ ಆ ಹಬ್ಬದ ವೈಶಿಷ್ಟ್ಯನೇ ಗೊತ್ತಿಲ್ಲ. ಹೀಗಾಗಿ ಒಂದಿಷ್ಟು ಗೊಂದಲಗಳಿರುತ್ತೆ. ಸೊ ಅದಕ್ಕೇ ನಾನು ಈಗ ಮೊದಲೇ ಸ್ಪೇಷಲ್ ಚಿಕ್ಕದಿದೆ, ಜಾಗ ಇಲ್ಲ. ಅದಕ್ಕೆ ಎಷ್ಟು ಜನ ಬಂದಿದ್ದರೆ ಅದು ಸಫಿಷಿಯೆಂಟ್ ಐತಿ, ಏನು ಕಡಿಮೆ ಇಲ್ಲ. ಸೊ ಇನ್ನೂ ಮಾತಾಡಲಿಕ್ಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಿಮಗೆಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಇವತ್ತು ಇಲ್ಲಿ ವಾಸ ಇದ್ದೀರಾ, ಎಲ್ಲ ಬೇರೆ ಬೇರೆ ಸಮುದಾಯದವರು ಇದ್ರೂ ಕೂಡ ಅಂತ ಯಾವುದಕ್ಕೂ ಆಸ್ಪತ್ರೆ ಇದ್ದೀರಾ. ಹೀಗಾಗಿ ನಾನು ನಿಮ್ದೊಂದು ಪರಿಚಯ ಆಗುತ್ತೆ. ನಾನು ಬಂದಮೇಲೆ ಮೀಟಿಂಗ್ಗಳಿಗೆ ಬಂದಿದ್ದೆ, ನಿಮ್ದೊಂದು ಪರಿಚಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಬಂದೆ. ಸೊ ಹೀಗಾಗಿ ಈ ಸಭೆಗೆ ನಮ್ಮ ಅಧ್ಯಕ್ಷರು ಮುಖಂಡರು ಬಂದಿದ್ದೀರಾ, ಹಿರಿಯರು ಬಂದಿದ್ದೀರಾ, ಮತ್ತು ಬೇರೆ ಸಮುದಾಯದ ಮುಖಂಡರು ಕೂಡ ಬಂದಿದ್ದೀರಾ. ಸೊ ಈ ಹಬ್ಬದ ವಿಶೇಷ ಅಂದರೆ, ಸೊ ನೀವೆಲ್ಲ ಹೇಳಿದ್ದೀರ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಲಾಸ್ಟ್ ಟೈಮ್ ನಾನು ರಂಜಾನ್ ದಿನನೂ ನೋಡಿದ್ದೀನಿ. ಅಲ್ಲಿ ಸ್ವಲ್ಪ ವೆಹಿಕಲ್ಗಳನ್ನು ಏನು ಹಾಕುವಾಗ ಅಲ್ಲಿ ನಮ್ಮ ಪೊಲೀಸ್ಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಎಲ್ಲಿ ಪಾರ್ಕ್ ಮಾಡಿ ಅಂತೇಳಿ. ಈ ಕಡೆ ಒಂದು ಮೇ ಬಿ ಒಂದು ಇದೂ ಇರಬೇಕು, ಮಸೀದಿನೂ ಇರಬೇಕು ಈ ಕಡೆ. ಆ ಪೋರ್ಷನಲ್ಲಿ ಸ್ವಲ್ಪ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ ಕೂಡಲೇ ಅಲ್ಲಿ ಹೋಗಿ ಹಾಕ್ಕೊಂಡ್ರೆ ಸೊ ಮೇನ್ ರೋಡ್ ಸ್ವಲ್ಪ ರೋಡಿಗೆ ನಿಮಗೆ ಮೂವ್ಮೆಂಟಿಗೆ ಫ್ರೀ ಇರಬೇಕು.